ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಇವತ್ತು ನಾನು ನಿಮಗೆ ಮೊಟ್ಟೆ ಬಿರಿಯಾನಿ ಮಾಡುವುದು ತೋರಿಸ್ತೇನೆ ಹೇಗೆ ಅಂತ. ಇಲ್ಲಿ ನೋಡಿ, ನಾನು 2 ಕಾಯಿ ಮೆಣಸು ತೆಕ್ಕೊಂಡಿದ್ದೇನೆ, ಸ್ವಲ್ಪ ನೀರುಳ್ಳಿ, ಚಕ್ಕೆ, ಮತ್ತು ಅದು ಹೂವಿನಾಗೆ ಉಂಟು ಇದು ಶುಂಠಿ 1 ತುಂಡು, ನಾನು 4 ಗೋಡಂಬಿ, 4 ಬೆಳ್ಳುಳ್ಳಿ, ಸ್ವಲ್ಪ ಬಡೆ ಸೊಪ್ಪು, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಎಲ್ಲ ಈಗ ಮಿಕ್ಸಿಗೆ ಹಾಕ್ತಿದ್ದೇನೆ. ಸ್ವಲ್ಪ ಹಾಕುವಾಗ ನೀರು ಹಾಕಿ ಗ್ರೈಂಡ್ ಮಾಡ್ತಿದ್ದೇನೆ. ಅಲ್ಲ, ಅದಕ್ಕೆ ಸ್ವಲ್ಪ ಹಾಕ್ತೇನೆ ಈಗ ನೋಡಿ. ಸ್ವಲ್ಪ ಹಾಕಿದರೆ ಸಾಕು ಫ್ರೆಂಡ್ಸ್. ತೋರಿಸ್ತೇನೆ ಹೇಗೆ ಆಗಿದೆ ಅಂತ. ಇಲ್ಲಿ ನೋಡಿ, ಆಯಿತು, ಸಾಕು ಇಷ್ಟು. ಇನ್ನು ಈಗ ತೋರಿಸ್ತೇನೆ. ಕುಕ್ಕರ್ ಇಟ್ಟಿದ್ದೇನೆ. ನಾನು ಸೋನಾ ಮಸೂರಿ ರೈಸ್ ತಗೊಂಡಿದ್ದೇನೆ, 1.5 kg ತಗೊಂಡಿದ್ದೇನೆ ನೋಡಿ. ಅಂದರೆ ಸ್ವಲ್ಪ ಮಮ್ಮಿಗೆ ಸಹ ಕೊಡ್ಲಿಕ್ಕೆ ಉಂಟು, ನನಗೆ ಕೊಟ್ಟು ಹಾಗೆ. ಬಾಸ್ಮತಿಯಲ್ಲಿ ಸಹ ಒಳ್ಳೆಯದಾಗ್ತದೆ, ನಾನು ಮಾಡಿದ್ದೇನೆ. ಇದು ಸೋನಾ ಮಸೂರಿ. ಈಗ ಚೆನ್ನಾಗಿ 3 ನೀರು ತೊಳಿಬೇಕು. ಓಕೆ, ತೊಳೆದಾದ ನಂತರ ಹಾಕೋದು. ತೊಳೆದಿಟ್ಟೆ ನಾನು. ಇನ್ನು ಕುಕ್ಕರ್ ಇಡಬೇಕು. ಕುಕ್ಕರ್ ಇಟ್ಟಿದ್ದೇನೆ. ಈಗ ನಾನು ತುಪ್ಪ ಹಾಕ್ತಿದ್ದೇನೆ, ಸ್ವಲ್ಪ ಸಾಕು. ಅದು ಸ್ವಲ್ಪ ಮೆಲ್ಟ್ ಆಗಲಿ. ಅದು ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ಹಾಕ. ಹಾಂ, ಸಾಕು ಸಾಕು ಸಾಕು. ಅದು ಮೆಲ್ಟ್ ಆಗ್ತದಲ್ಲ. ಆನಂತರ ಅದಕ್ಕೆ ಸ್ವಲ್ಪ ಚಕ್ಕೆ ಸ್ವಲ್ಪ ಹಾಕಬೇಕು. ಚಕ್ಕೆ ಎಲ್ಲ ಹಾಕಿದರೆ ಸ್ವಲ್ಪ ನೀರುಳ್ಳಿ, ಜಾಸ್ತಿ ಹಾಕ್ಬೇಕಂತಿಲ್ಲ, ಸಾಕು ಇಷ್ಟು ಸ್ವಲ್ಪ. ನಾನು ಇದರಲ್ಲಿ ಗ್ರೈಂಡ್ ಮಾಡುವಾಗ ಎಲ್ಲ ಹಾಕಿದ್ದೇನೆ ನೀರುಳ್ಳಿ. ಸ್ವಲ್ಪ ಕೆಂಪಾಗಲಿ ಇದು. ಓಕೆ, ಕೆಂಪಾಗ್ತಾ ಇದೆ. ಈಗ ನಾನು ಗ್ರೈಂಡ್ ಮಾಡಿದ ಮಸಾಲೆ ಹಾಕ್ತೇನೆ. ಅದು ಸಹ ಇದು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗಬೇಕು, ಒಂಥರ ಒಳ್ಳೆ ಬರುತ್ತದೆ. ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗಲಿ ಒಳ್ಳೆ. ಅಕ್ಕಿ ತೊಳೆದಿಟ್ಟಿದ್ದೆ, ಈಗ ಕುಕ್ಕರಿಗೆ ಹಾಕ್ತಿದ್ದೇನೆ. ಫ್ರೆಂಡ್ಸ್ ನೋಡಿ, ಸ್ವಲ್ಪ ಎಲ್ಲ ಇದು ಮಾಡಿ, ಜಾಸ್ತಿ ಇದು ಮಾಡಲಿಕ್ಕೆ ಹೋಗಬೇಡಿ. ಗ್ಲಾಸ್ ನೀರು ಹಾಕ್ತಿದ್ದೇನೆ. ಅದು ಮಸಾಲೆ ಹಾಕಿದ್ದು 6 ಗ್ಲಾಸ್. ಟೂ ಆಯಿತು.
3 4 ಇನ್ನು 2 ಗ್ಲಾಸ್ ಹಾಕ್ಕೊಂಡು ಫ್ರೆಂಡ್ಸ್. 5 6 ಸಾಕು. ಎಲ್ಲ ಆಯಿತು. ಇನ್ನು ಮೇನ್ ಎಂತ ಗೊತ್ತುಂಟ ಫ್ರೆಂಡ್ಸ್, ಉಪ್ಪು ಹಾಕಬೇಕು. ಉಪ್ಪು ಇಲ್ಲದಿದ್ದರೆ ರುಚಿ ಇಲ್ಲ. ಎಂಥ ಸಹ ನಾವು ಎಂಥ ಅಡುಗೆ ಮಾಡಲಿ ಮೇನ್ ಇದಕ್ಕೆ ಉಪ್ಪು ಹಾಕ್ತಿದ್ದೇನೆ ನಾನು. 2 ಸ್ಪೂನ್ ಹಾಕ್ತೇನೆ ನೋಡಿ, ಅಂದರೆ ಟೇಸ್ಟ್ ಮತ್ತೆ ಅದು ಹಾಕ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ತೋರಿಸ್ತೇನೆ ಹೇಗೆ ಆಗಿದೆ ಅಂತ. ಸ್ವಲ್ಪ ಚಪ್ಪೆಂಟು 1 ಸ್ಪೂನ್ ಹಾಕ್ತೇನೆ, ಅದು ಮತ್ತೆ ಸರಿ ಆಗ್ತದೆ. ಈಗ ಹಾಕ್ತಿದ್ದೇನೆ. ಈಗ ಎಲ್ಲ ಆಯಿತು. ಆನಂತರ ಮೊಟ್ಟೆ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ನಾನು ಮೊಟ್ಟೆ ಹಾಕ್ತೇನೆ ಕುಕ್ಕರಿಗೆ. ಎಲ್ಲ ಆಯಿತು, ಮೊಟ್ಟೆ ಎಲ್ಲ ಹಾಕಿ ಈಗ ಕುಕ್ಕರ್ ಮುಚ್ತಾ ಇದ್ದೇನೆ. 1 ವಿಸಿಲ್ ತೆಗೆದ್ರೆ ಸಾಕು. ವಿಸಿಲ್ ಆಯಿತು ಫ್ರೆಂಡ್ಸ್ ನೋಡಿ. ಈಗ ಬಂದ್ ಮಾಡಿ ಇಟ್ಟಿದ್ದೇನೆ. ಅದರದ್ದು ಫುಲ್ ಹೋಗಲಿ, ಆನಂತರ ಓಪನ್ ಮಾಡೋಣ. ಓಪನ್ ಮಾಡಿ ತೋರಿಸ್ತೇನೆ ಹೇಗೆ ಆಗಿದೆ ಅಂತ ನಿಮಗೆ. ಪಾತ್ರೆ ತೊಳಿತಿದ್ದೇನೆ ನೋಡಿ. ಇದು ಮುಚ್ಚಳ ಓಪನ್ ಮಾಡ್ತಿದ್ದೇನೆ ಫ್ರೆಂಡ್ಸ್ ನೋಡಿ. ವಾವ್, ಹೇಗೆ ಬಂದಿದೆ ನೋಡಿ, ಸೂಪರ್ ಬಂದಿದೆ. ಹೀಗೆ ಮಾಡೋ ಉಡಿ ಇರ್ತದೆ ನೋಡಿ. ನೋಡಿ ಹೀಗೆ ಇರಬೇಕು ಬಿರಿಯಾನಿ ನೋಡಿ. ಫುಲ್ ಉಡಿ ಆಗಿ ಬಂದಿದೆ. ಬಿಡಿಯಾಗಿದೆ. ಮೊಟ್ಟೆ ಸಹ ಉಂಟು ನೋಡಿ. ಮೊಟ್ಟೆ ಬಿರಿಯಾನಿ ಹೇಳುವಾಗ ಮೊಟ್ಟೆ ಇಲ್ಲದಿದ್ದರೆ ಹೇಗೆ ಬಿಡಿ ಆಗಿದೆ. ನೀವು ಸಹ 1 ವಿಸಿಲ್ ತೆಗೀರಿ. ಹಲೋ ಫ್ರೆಂಡ್ಸ್, ಊಟಕ್ಕೆ ಬನ್ನಿ. ಊಟ ರೆಡಿ ಉಂಟು. ನಾನೀಗ ಊಟ ಮಾಡ್ತಿದ್ದೇನೆ, ನೀವು ಸಹ ಬನ್ನಿ. ಇವತ್ತು ಸಂಡೇ ಸ್ಪೆಷಲ್ ಎಗ್ ಚಿಲ್ಲಿ, ಚಿಕನ್ ಚಿಲ್ಲಿ, ಸಬ್ಸಿಗೆ ಸೊಪ್ಪು, ಎಗ್ ಬಿರಿಯಾನಿ. ನಮಗೂ ವೆಜ್ ಡೈಲಿ ಬೇಕು. ನಾನ್ ವೆಜ್ ಇದ್ದರೆ ಸಹ ಇಲ್ಲದಿದ್ದರೆ ಸಹ ಸೈಡಲ್ಲಿ ವೆಜ್ ಬೇಕು. ನೀವು ಸಹ ಬನ್ನಿ ಫ್ರೆಂಡ್ಸ್. ನಿಮಗೆಂತ ಇವತ್ತು ಸಂಡೇ ಸ್ಪೆಷಲ್? ನಾನು ಊಟ ಮಾಡ್ತಿದ್ದೇನೆ ಫ್ರೆಂಡ್ಸ್, ನೀವು ಸಹ ಬನ್ನಿ ಊಟಕ್ಕೆ. ಟೇಸ್ಟ್ ಹೇಳ್ತೇನೆ ಹೇಗೆ ಉಂಟಂತ. ಸೂಪರ್ ಉಂಟು ಫ್ರೆಂಡ್ಸ್, ನೀವು ಸಹ ಮಾಡಿ. ಓಕೆ, ಊಟ ಆದ ನಂತರ ಸಿಗ್ತೇನೆ ನಿಮಗೆ. ನಿಮ್ಮಾಚೆ ಮಳೆ ಉಂಟಾ ಫ್ರೆಂಡ್ಸ್? ಈಚೆ ಗುಡುಗು ಎಲ್ಲ ಬರ್ತಾ ಉಂಟು, ಗಾಳಿ ಸಹ ಉಂಟು, ಮಳೆ ಸಹ ಉಂಟು ಈಚೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ.